ರೈತರ ದೆಹಲಿ ಚಲೋ ಈಗ ಮೂರನೇ ದಿನ ಪ್ರವೇಶಿಸಿದೆ. ಹರಿಯಾಣದ ಶಂಭು ಗಡಿಯಲ್ಲೇ ರೈತರು ಬೀಡು ಬಿಟ್ಟಿದ್ದಾರೆ. ಇನ್ನು ಕೂಡ ಸುಮಾರು 150 ಕಿಲೋಮೀಟರ್ ದೆಹಲಿ ತಲುಪೋದಕ್ಕೆ ಕ್ರಮಿಸಬೇಕಾಗಿದೆ. ಹರಿಯಾಣದ ಶಂಭು ಗಡಿಯಲ್ಲಿ ರೈತರು ಬೀಡು ಬಿಟ್ಟಿದ್ದಾರೆ. ರೈತರ ಮೇಲೆ ಪೊಲೀಸರ ದಾಳಿಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಈ ಸಂದರ್ಭ. ಯಾಕಂದ್ರೆ ಅಲ್ಲಲ್ಲಿ ಪೊಲೀಸರು ಲಾಠಿ ಪ್ರಹಾರ, ಅಶ್ರುವಾಯು ಸಿಡಿಸುವಂತಹ ಕೆಲಸ ಕೂಡ ಮಾಡಿದ್ವಿ. ಯಾಕಂದ್ರೆ ಹರಿಯಾಣ ಗಡಿ ದಾಟೋದಕ್ಕೆ ಭಾರೀ ಕಸರತ್ತು ನಡೆಸ್ತಾ ಇದ್ದಾರೆ ರೈತರು. ಹೋರಾಟ ಮಾಡುವ ಸಾಧ್ಯತೆ ಕೂಡ ಇದೆ. ಇದರ ನಡುವೆ ಇವತ್ತು ರೈತ ಪ್ರತಿನಿಧಿಗಳ ಜೊತೆಗೆ ಕೇಂದ್ರದ 3ನೇ ಸುತ್ತಿನ ಸಭೆ ಕೂಡ ನಡೆಯುತ್ತೆ. ಸಂಜೆ 5 ಗಂಟೆಗೆ ಚಂಡೀಗಢದಲ್ಲಿ ಸಭೆ ನಿಗದಿಯಾಗಿದೆ. ಅದಾದ ನಂತರ ಏನಾಗುತ್ತೆ, ಎಲ್ಲ ಬೇಡಿಕೆಗಳು ಈಡೇರುತ್ತಾ, ಈ ಒಂದು ಪ್ರತಿಭಟನೆ ಹಿಂಪಡೆಯಲಾಗುತ್ತಾ ಕಾದು ನೋಡಬೇಕಾಗಿದೆ. ಸಭೆಯಲ್ಲಿ ಕೇಂದ್ರ ಕೃಷಿ ಸಚಿವರು ಅರ್ಜುನ್ ಮುಂಡಾ ಭಾಗಿಯಾಗ್ತಾರೆ. ಕೇಂದ್ರ ಆಹಾರ ಸಚಿವರು ಪಿಯೂಷ್ ಗೋಯಲ್ ಕೂಡ ಭಾಗಿಯಾಗ್ತಾರೆ. ಅದಾದ ನಂತರ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳುತ್ತಾ ಅಥವಾ ಅಲ್ಲಿಗೆ ಶಮನ ಆಗುತ್ತಾ ಕಾದು ನೋಡಬೇಕಾಗಿದೆ. ಬೇಡಿಕೆ ಈಡೇರದೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದು ರೈತರ ಪಟ್ಟು. ಈಗಾಗಲೇ ಗುಪ್ತಚರ ಇಲಾಖೆಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಪ್ರತಿಭಟನೆ 6 ತಿಂಗಳುಗಳ ಕಾಲ ಮುಂದುವರೆದ್ರೂ ಕೂಡ ಬೇಕಾಗುವಷ್ಟು ಆಹಾರ ದಾಸ್ತಾನನ್ನ ರೈತರು ರೆಡಿ ಇಟ್ಕೊಂಡಿದ್ದಾರೆ. ಆ ಮಟ್ಟಿಗೆ ಪ್ರತಿಭಟನೆ ತೀವ್ರಗೊಳಿಸೋದಕ್ಕೆ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. ರೈತರ ಹೋರಾಟ ತೀವ್ರಗೊಳ್ಳುವ ಎಲ್ಲಾ ಸಾಧ್ಯತೆ ಇರುವ ಕಾರಣಕ್ಕಾಗಿ ದೆಹಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ, ಗಡಿಯನ್ನ ಪ್ರವೇಶ ಮಾಡದೇ ಇರುವ ರೀತಿಯಲ್ಲಿ.